ಸಭೆ ಉದಾಹರಣೆಗೆ ಒಂದು ಭಾಗದಲ್ಲಿ ಬಂದರೆ ಇದಕ್ಕೆ ಹೋಗಿದೆ, ಒಂದು ಭಾಗದಲ್ಲಿ ಬಂದರೆ ಅಲ್ಲಿ ಜನ ಮಾತ್ರ ಸೇರ್ತಾರೆ. ಅದು ಇಲ್ಲಿ ನೋಡಿದಾಗ ಕ್ರೀಮಿ ಲೇಯರ್ ಅಂತ ಪದವಿ ಗುರುಗಳೇ ಇಡೀ ಬೆಂಗಳೂರಿನ ಎಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇದ್ದಾರೆ, 7 ಜನ ತಾಲೂಕು ಪಂಚಾಯತ್ಗಳಿದ್ದಾರೆ, ಎಷ್ಟು ಜನ ಅಧಿಕಾರಿಗಳಿದ್ದಾರೆ. ಕೈಪಿಡಿ ಯಾರಂತವ್ರು ಇದ್ದರೆ ಅದು ನಮ್ಮ ಲಕ್ಷ್ಮೀಕಾಂತ್ ಇಂಥವ್ರು ಅನೇಕ ಜನ ಒಂದು ಎಲೆ ಮನೆ ಕಾಯಿಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಇವತ್ತು ನಮ್ಮ ಮಂಜಣ್ಣ ಅಧಿಕಾರ ಇದ್ದಾಗ ಅಧಿಕಾರಿಯಾಗಿ ಕೆಲಸ ಮಾಡಿ ಇವತ್ತು ಸಮಾಜಮುಖಿಯಾಗಿ ಬಂದಿದ್ದಾರೆ. ಅವ್ರ ಉಪನ್ಯಾಸಕ್ಕೆ ನಿಜವಾಗಿ ಭಾಳ ಸಂತೋಷ. ಅದೇ ರೀತಿ ಇವತ್ತು ಅವರು ಸಿನಿಮಾದ ಮುಂದೆ ಬರ್ತಕ್ಕಂಥ ಫಾದರ್ ಸಿನಿಮಾ ಚಿತ್ರ ಮಾಡಿರ್ತಕ್ಕಂಥ ಫಾದರ್ ಸಿನಿಮಾದ ಏನಪ್ಪ ಬರೆಯೋದು ಸಾಹಿತ್ಯ ಕೂಡ ನಮ್ಮ ಮಂಜಣ್ಣ ತುಂಬ ಸಹಕಾರ ಕೊಟ್ಟಂಥ ಕೆಲವೊಬ್ಬರು ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಪಟೇಲ್ ಗಂಗರಾಜ್ ಅವರು, ಚಂದ್ರಣ್ಣ ಅವರು, ರಾಕಿ ಅವರು, ರೋಹಿತ್ ಅಣ್ಣ, ಮಧು, ತುಂಬ ಜನ ಇದ್ದಾರೆ. ಜಗಣ್ಣ, ಮದಣ್ಣ ಇವರೆಲ್ಲ ನಮ್ಮ ಕನ್ನಡ ಸೇನೆ ಇದರಲ್ಲಿ ಸೇರಿಕೊಂಡು ನಾವೆಲ್ಲ ಒಟ್ಟಾಗಿ ಜಾತ್ಯತೀತವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಮಾಡಬೇಕು ಅನ್ನೋದನ್ನು ಒಂದು ಹುಮ್ಮಸ್ಸು. ಈ ಕಾರ್ಯಕ್ರಮ ನನಗೆ ಉತ್ತರ ಕರ್ನಾಟಕಕ್ಕೆ ಬಂದು ನನಗೆ ಸುಮಾರು ಜನ ಇದ್ದಾರೆ. ನಮ್ಮ ಬಸವರಾಜು, ಆಮೇಲೆ ನಮ್ಮ ಶಿವು, ಶಾಮೂರ್ತಿ ಇವರೆಲ್ಲ ತುಂಬ ಜನ ನಮಗೆ ಸಹಕಾರ ನೀಡಿ ಇಷ್ಟು ಜನ ಸೇರ್ಸೋಕ್ಕೆ ಸಾಥ್ ಕೊಟ್ಟಂಥ ಎಲ್ಲ ಸಮಾಜದವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ನಡೆಸ್ಕೊಡೋಕ್ಕೆ ಕಾರಣಕರ್ತರಾದ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾವೇನು ಕರುನಾಡ ಕನಕಶ್ರೀ ಫೌಂಡೇಶನ್ ಟ್ರಸ್ಟಿಂದ ಒಂದು ಕನಕದಾಸ ಜಯಂತಿನ ಆಯೋಜಿಸಿದ್ವಿ. ಇದಕ್ಕೆ ನಮ್ಮ ಜಗದ್ಗುರುಗಳು ಆಗಮಿಸಿದ್ರು, ಹಾಗೆ ನಮ್ಮ ಕಾಳಪ್ಸ್ವಾಮಿ ಮಠದ ಗುರೂಜಿಗಳು ಆಗಮಿಸಿದ್ರು, ನಮ್ಮ ಮೆಚ್ಚಿನ ನಾಯಕರಾದಂಥ ರೇವಣ್ಣವರು, ಇನ್ನಿತರ ಎಲ್ಲ ಪ್ರಮುಖ ನಾಯಕರು ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಮಾಡಬೇಕು ಅನ್ನೋ ಮನೋಭಾವನೆ ನಮ್ಮಲ್ಲಿ ಹುಟ್ಟಿದೆ. ಇದನ್ನು ಇದೇ ರೀತಿಯಲ್ಲಿ ಪ್ರತಿ ವರ್ಷವೂ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಕನಕದಾಸರ ಹಿತಚಿಂತನೆಗಳು, ಸಮಾಜಕ್ಕೆ ಅವರು ನೀಡಿದಂತಹ ಕೊಡುಗೆಗಳು, ಹಾಗೆ ಅವರಿಂದ ನಮ್ಮ ಸಮುದಾಯ ಮತ್ತು ಇಡೀ ಸಮಾಜ ಏನು ಕಲಿಬೇಕು ಅಂತಿದೆ ಅದೆಲ್ಲವನ್ನು ಮುಂದೆ ನಾವು ಪ್ರತಿಯೊಂದು ಹಂತವಾಗಿ ಅನುಷ್ಠಾನ ಮಾಡ್ತಾ ಕನಕದಾಸರ ಹಿತಚಿಂತನೆಗಳನ್ನು ಸಮಾಜಕ್ಕೆ ಹಂಚುವಂಥ ಕಾರ್ಯವನ್ನು ಇದೇ ರೀತಿಯಲ್ಲಿ ಮುಂದುವರಿಸ್ಕೊತಾ ಹೋಗ್ತೀವಿ. ಇದಕ್ಕೆ ಸಹಕಾರ ನೀಡ್ತಿರೋವಂಥ ಎಲ್ಲ ನಮ್ಮ ಸಮುದಾಯದ ಇತರ ಎಲ್ಲ ಸಮುದಾಯದ ಮುಖಂಡರಿಗೂ ಸಹ ಈ ಮೂಲಕ ಧನ್ಯವಾದವನ್ನು ಹೇಳ್ತೀವಿ. ನಮ್ಮ ಟ್ರಸ್ಟಿಂದ ಇನ್ನೂ ಹಲವಾರು ಯೋಜನೆಗಳು ಈಗ ಪ್ರಾರಂಭ ಮಾಡಿದ್ದೀವಿ. ಮುಂದೆ ಅನಾಥ ಮಕ್ಕಳಿಗೆ ಅಥವಾ ನಮ್ಮ ಸಮುದಾಯದಲ್ಲಿ ಹಿಂದುಳಿದಂಥವ್ರಿಗೆ, ಟೋಟಲ್ ಸಮುದಾಯದಲ್ಲೇ ಹಿಂದುಳಿದಿರೋಂಥ ಸಮಾಜಗಳನ್ನ, ಅಭ್ಯರ್ಥಿಗಳನ್ನ ಗುರುತಿಸಿ ಅವ್ರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ಯಾವುದು ಅನ್ಯಾಯಕ್ಕೊಳಗಾಗ್ತಾ ಇದೆ, ಯಾವುದು ಶೋಷಣೆಗೊಳಗಾಗುವಂಥ ಸಮಾಜ ಇದೆ ಅದ್ರ ಜೊತೆ ನಿಂತು ಈ ಟ್ರಸ್ಟ್ನ ಮುಂದುವರಿಸುವಂಥ ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದ. ಕನಕಶ್ರೀ ಫೌಂಡೇಶನ್ ಟ್ರಸ್ಟ್ ಈ ಕಾರ್ಯವನ್ನು ನಡೆಸ್ತಾ ಇರೋದಕ್ಕೆ ಒಂದು ಹೆಮ್ಮೆಯ, ಪ್ರೌಢಿಮೆಯ ಒಂದು ಚಪ್ಪಾಳೆಯನ್ನು ನೀವೆಲ್ಲರೂ ನೀಡಲೇಬೇಕು ಈ ಕಾರ್ಯಕ್ರಮವನ್ನು ನಡೆಸ್ತಿರೋದಕ್ಕೆ. ಯಾಕಂದ್ರೆ ಒಂದು ಕಾರ್ಯಕ್ರಮ ನಡೆಸೋದು ಖಂಡಿತವಾಗಿಯೂ ಸುಲಭದ ಮಾತಲ್ಲ. ಹಾಗಾಗಿ ಇಷ್ಟು ಜನ ಸನ್ಮಾನಿತರಿಗೆ ಗೌರವವನ್ನು ಸೂಚಿಸುವ ಸಮಯದಲ್ಲಿ ಕೇವಲ ಅತಿಥಿಗಳು ಮಾತ್ರ ವೇದಿಕೆ ಮೇಲಿದ್ರೆ ಒಳ್ಳೆಯದು. ಹಾಗಾಗಿ ಉಳಿದವರೆಲ್ಲರೂ ದಯವಿಟ್ಟು ವೇದಿಕೆಯನ್ನು ಗುರುಗಳು ಮಾಡಿ ನಾವು ಅದನ್ನು ಉದ್ಘಾಟನೆ ಮಾಡಿದಾಗ ಬೇರೆಯವರಿಗೆ ಪ್ರೇರಣೆ ಬರ್ತದೆ. ಬರೀ ಕುರಿ ಸಾಕ್ತಿದ್ವಿ, ಕುರಿ ಸಾಕೋದ್ರಲ್ಲೇ ನಾವು ಅಲ್ಲ, ಕುರಿಗೂ ಕೂಡ ಜನಧನ ಬ್ಯಾಂಕು. ಇವತ್ತು ಯಾರಾದರೂ ಗ್ರಾಮೀಣದಲ್ಲಿರೋರಿದ್ರೆ ಒಂದು ಮಾತಾಡ್ತೇನೆ. ಅದೊಂದು ಕನಕದಾಸರು ಒಂದು ಮಾತಾಗಿದೆ. ಅವರ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಭವಿಸಬೇಕು. ಹಾಗೂ ನಮ್ಮ ಯೋಜನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕರ್ನಾಟಕ ಸರ್ಕಾರದ ಐತಿಹಾಸಿಕ 5 ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಮಾಜಿ ಸಚಿವರು ಆಗಿರುವಂತಹ ಶ್ರೀ ಎಚ್ ಎಂ ರೇವಣ್ಣರ ಅವರಿಗೆ ಒಂದು ಗೌರವವನ್ನು ಸ್ವೀಕರಿಸಬೇಕು ಅನ್ನುವ ವಿನಂತಿ. ಚಪ್ಪಾಳೆಯೊಂದಿಗೆ ಪವಿತ್ರ ಅವರಿಗೂ ಕೂಡ
ಒಕ್ಕಲಿಗರ ಏನು ಎಲ್ಲ ಫ್ಯಾಕ್ಟ್ರಿಗಳು ಮಾಡಿರೋರ ಒಂದು ಸಂಘಟನೆ ನಿಮ್ಮಲ್ಲಿ ಆ ರೀತಿ ಒಂದು ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದೀರಿ ಕನಕ ಪತ್ರಿಕೆಯ ಮಿತ್ರರಿಗೆ ಹೇಳ್ತೇನೆ, ಒಂದು ತಯಾರು ಮಾಡಪ್ಪ, ಈ ವಿಭಾಗದಲ್ಲಿ ಯಾರ್ಯಾರು ಇದ್ದಾರೆ ನಮ್ಮನ್ನು ಸಪ್ರೇಟಾಗಿ ಮಾಡಿ ನಮ್ಮ ಜನರಿಗೆ ತಿಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇದರಲ್ಲಿ ತುಮಕೂರಿನಲ್ಲಿ